ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಗಂಟೆ 5:35. ಇದೇನು ಇಷ್ಟು ಬೆಳಗ್ಗೆ ರೆಡಿಯಾಗಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಇವತ್ತೆಲ್ಲರೂ ನಾವು ನಮ್ಮ ಮಹಿಳಾ ಮಂಡಳಿಯಿಂದ ದೇವರ ದರ್ಶನಕ್ಕೆ ಬಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾನು ಜಾಸ್ತಿ ಸುಶಾಂತನ ಬಿಟ್ಟು ಹೋಗಲ್ಲ, ನಮಗೂ ಒಂದು ಚೇಂಜ್ ಬೇಕಲ್ವಾ? ಅದಕ್ಕೆ ನಾವೆಲ್ಲ ಮಹಿಳಾ ಮಣಿಗಳು ಸೇರಿ ಪಾವಗಡಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ತಾ ದಾರಿಯಲ್ಲಿ ಏನೇನಾಗುತ್ತೆ, ಎಲ್ಲೆಲ್ಲಿ ನೋಡ್ತೀವಿ, ಯಾವ್ಯಾವ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತೀವಿ, ಅದೆಲ್ಲವುಗಳನ್ನ ನಿಮಗೆ ತಿಳಿಸ್ತೀನಿ. 6 ಗಂಟೆಗೆ ನಾವು ಎಲ್ಲರೂ ಒಂದು ಕಡೆ ಸೇರಿ ಅಲ್ಲಿಂದ ಹೊರಡೋದು ಅಂತ ಪ್ಲ್ಯಾನ್ ಆಗಿದೆ. ಈಗ ಗಂಟೆ 5:35. ಎಲ್ಲೆಲ್ಲಿ ನಾವು ದೇವರ ದರ್ಶನ ಮಾಡ್ತೀವಿ, ಆ ದರ್ಶನವನ್ನು ಸಾಧ್ಯವಾದರೆ ನಿಮಗೂ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲ ಜೊತೆಗೂಡಿ ಹೋಗೋದ್ರಲ್ಲಿ ಒಂದು ಖುಷಿನೇ ಬೇರೆ. ಹಾಗಾಗಿ ಇವತ್ತು ಮನೆಯ ಜವಾಬ್ದಾರಿಯನ್ನು ನನ್ನ ಯಜಮಾನರಿಗೆ ಬಿಟ್ಟು ಬೇಗ ಎದ್ದು ತಿಂಡಿಯೆಲ್ಲ ರೆಡಿ ಮಾಡಿ ಇಟ್ಟು ನಾನು ಹೊರಡ್ತಾ ಇದ್ದೀನಿ. ಬನ್ನಿ ಸಿಗೋಣ, ಮುಂದೆ ಏನೇನು ನಡೆಯುತ್ತೆ ಅದನ್ನು ನಿಮಗೆ ತೋರಿಸ್ತೀನಿ. ಮನೆಯಿಂದ ಹೊರಟು ಮೊದಲೇ ನಿಗದಿಯಾಗಿರುವಂತಹ ಸ್ಥಳದಲ್ಲಿ ಎಲ್ಲರೂ ಸೇರಿ ಅಲ್ಲಿಗೆ ಸರಿಯಾಗಿ 6 ಗಂಟೆಗೆ ಬಸ್ ಬಂತು. ಎಲ್ಲ ನಮ್ಮ ಅಹಲ್ಯ ಮಾತೃಮಂಡಳಿಯ ಸದಸ್ಯರು ಸೇರಿ ಯಾವ ತೊಂದರೆಗಳು ಬಾರದೇ ಇರಲಿ ಅಂತ ವಿಘ್ನ ನಿವಾರಕ ಗಣೇಶನ ಸ್ತುತಿಯನ್ನು ಹಾಡುತ್ತಾ ಬಸ್ಸಿಗೆ ಪೂಜೆಯನ್ನು ಮಾಡಿ, ಹಾಗೆ ಆರತಿ ಹಾಡನ್ನು ಹಾಡುತ್ತಾ ಆರತಿಯನ್ನು ಎತ್ತಿ ಆರತಿ ಹಾಡಿನೊಂದಿಗೆ ಪೂಜೆಯನ್ನು ಮುಗಿಸಿ ನಾವೆಲ್ಲರೂ ಬಸ್ ಹತ್ತಿದ್ವಿ. ಬಸ್ಸಿನ ಒಂದು ಪ್ರಯಾಣ ತುಂಬ ಸಂತೋಷಕರವಾಗಿತ್ತು. ಹಿಂದಿನ ಸೀಟಲ್ಲಿ ಕೂತ್ಕೊಂಡು ತುಂಬ ಖುಷಿಪಟ್ವಿ, ತುಂಬ ಮಜಾ ಮಾಡಿದ್ವಿ. ಈ ಎಲ್ಲ ಅವಕಾಶಗಳು ಸಿಕ್ಕಾಗ ಖಂಡಿತ ನಾವು ಇದನ್ನು ಉಪಯೋಗಿಸ್ಕೋಬೇಕು. ಹಾಗೆ ನಾವು ಪ್ರಯಾಣವನ್ನು ಪಾವಗಡ ಕಡೆಗೆ ಬೆಳೆಸಿದ್ವಿ. ಪಾವಗಡದಿಂದ 14 ಕಿಲೋಮೀಟರ್ ದೂರದಲ್ಲಿರುವ ನಾಗಲಮಡಿಕೆ ಅನ್ನುವ ಒಂದು ಜಾಗಕ್ಕೆ ನಾವು ಮೊದಲು ಹೋದ್ವಿ. ಅಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ತುಂಬ ಪ್ರಸಿದ್ಧವಾಗಿದೆ. ಆ ಸುಬ್ರಹ್ಮಣ್ಯವನ್ನು ಅಂತ್ಯ ಸುಬ್ರಹ್ಮಣ್ಯ ಅಂತ ಕರೀತಾರೆ. ಕುಕ್ಕೆ ಸುಬ್ರಹ್ಮಣ್ಯನನ್ನು ಆದಿ ಸುಬ್ರಹ್ಮಣ್ಯ ಅಂತಲೂ, ಹಾಗೆ ಘಾಟಿ ಸುಬ್ರಹ್ಮಣ್ಯವನ್ನು ಮಧ್ಯ ಸುಬ್ರಹ್ಮಣ್ಯ ಅಂತ ಕರೆಯಲಾಗತ್ತೆ. ಇಲ್ಲಿ 7 ತಲೆಯ ನಾಗದೇವತೆಯ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ದೇವಸ್ಥಾನಕ್ಕೆ ಅಪಾರವಾದ ಶಕ್ತಿ ಇದೆ ಅಂತಲೂ ಹೇಳ್ತಾರೆ. ಅಲ್ಲಿ ನಮಗೆ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಹಾಗೂ ಇತರ ದೇವರ ಸ್ತೋತ್ರಗಳನ್ನು ಹೇಳುವ ಅವಕಾಶ ಮಾಡಿಕೊಟ್ಟಿದ್ದರು. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈಶಪುತ್ರನಮಸ್ತುಭ್ಯಂ ಸರ್ವದೇವ ನಮಸ್ಕೃತಾ. ಈಶಸ್ತೆ ನಮಸ್ತೆ ನಮೋಸ್ತು ನಮಸ್ತೆ ನಮೋಸ್ತು ನಮಸ್ತೆ ನಮೋಸ್ತು ನಮಸ್ತೆ ನಮೋಸ್ತು ನಮಸ್ತೆ ನಮೋಸ್ತು. ಜಯಾನಂದ ಭೂಮನ್ ಜಯ ಪಾರದಾ
गङ्गिके मङ्गलं जय मङ्गलं नित्य शुभमङ्गलं जय मङ्गलं नित्य शुभमङ्गलं नित्य शुभमङ्गलं मङ्गलं गुरु श्री चन्द्रमौळेश्वरगे शक्ति गणपति शारदांबೆಗೆ शङ्करयರಿಗೆ कालभैरवगे ಅಲ್ಲಲ್ಲ ಹಾಂ ಆಯ್ತು ಆಯ್ತು ಭಕ್ತಾನಾಂ ಮುಕ್ತಿ ಆಧಾರಂ ಸುಬ್ರಹ್ಮಣ್ಯಂ ನಮಾಮ್ಯಹಂ ನಾಗರಾಜ ಮಹಾರಾಜ ಭಕ್ತಿಂ ಪುಷ್ಟಿಂ ಓಂ ನಮಃ ಶಿವಾಯ ನಮಃ ಶಂಕರಾಯ ನಮಃ ಶಂಕರಾಯ ನಮಃ ಶಂಕರಾಯ ನಮಃ ಶಂಕರಾಯ ನಮಃ ಶಂಕರಾಯ ನಮಃ ಶಂಕರಾಯ ಓಂ ನಮೋ ಸುಬ್ರಹ್ಮಣ್ಯಾಯ ಓಂ ನಮಃ ಸುಬ್ರಹ್ಮಣ್ಯಾಯ. ವಿಶೇಷವಾದ ದೇವರ ಪೂಜೆ ಹಾಗೂ ದೇವರ ದರ್ಶನವನ್ನು ಮುಗಿಸಿಕೊಂಡು ನಾವು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಒಂದು ಬೃಹದಾಕಾರವಾದ ಅಶ್ವತ್ಥ ವೃಕ್ಷ ಅದನ್ನು ನೋಡೋಕ್ಕೆ ಬಂದ್ವಿ. ಹಾಗೆ ಅದನ್ನು ನೋಡಿಕೊಂಡು ಅಲ್ಲಿ ಅನೇಕ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಹರಕೆಯ ನಾಗರ ಕಲ್ಲುಗಳು ಇರಬಹುದು, ಗೊತ್ತಿಲ್ಲ. ಹಾಗೆ ನಾಗರ ಕಲ್ಲುಗಳನ್ನು ನೋಡಿಕೊಂಡು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನಾವು ದೇವಸ್ಥಾನದಿಂದ ಹೊರಡಲು ರೆಡಿಯಾದ್ವಿ. ಹಾಗೆ ಹೊರಗಡೆ ಬಂದ ತಕ್ಷಣ ನಮ್ಮ ಇಡೀ ಗುಂಪಿನ ಒಂದು ಗ್ರೂಪ್ ಫೋಟೋ ತೆಗಿಯೋಕ್ಕೆ ನಾವೆಲ್ಲರೂ ಸಜ್ಜಾಗಿ, ಹಾಗೆ ಸುಂದರವಾದ ಒಂದು ಭಾವಚಿತ್ರಗಳನ್ನು ನೆನಪಿನಲ್ಲಿ ಇರೋಕ್ಕೆ ಬೇಕೇ ಬೇಕಲ್ವ ಇದೆಲ್ಲ. ಹಾಗೆ ಎಲ್ಲರ ಒಂದು ಗ್ರೂಪ್ ಫೋಟೋ ತಗೊಂಡು ತುಂಬ ಖುಷಿಯಿಂದ ನಾವು ಊಟಕ್ಕೆ ಹೊರಟ್ವಿ. ಊಟ ನಮಗೆ ಒಬ್ಬರು ಪಾವಗಡದಲ್ಲಿ ಒಬ್ಬರು ಪುರೋಹಿತರ ವ್ಯವಸ್ಥೆ ಮಾಡಿದರು. ಹಾಗಾಗಿ ಅಲ್ಲಿ ಊಟಕ್ಕೆ ಬಂದ್ವಿ. ಊಟದ ವೈಶಿಷ್ಟ್ಯ ಎಲ್ಲವೂ, ಊಟ ಎಲ್ಲ ಚೆನ್ನಾಗಿತ್ತು. ಹಾಗೆ ಊಟದಲ್ಲಿ ನಮ್ಮ ಅಹಲ್ಯ ಮಾತೃಮಂಡಳಿಯ ಮುಖ್ಯಸ್ಥೆ ಅವರು ಅದರ ಬಗ್ಗೆ ಹೇಳಿದರು. ಸ್ವಲ್ಪ ಹಾಕಿಸ್ಕೊಳ್ಳಿ, ಚೆಲ್ಲಬೇಡಿ, ಬೇಕಾದ್ರೆ ಇನ್ನೊಂದ್ಸಲಿ ಹಾಕಿಸ್ಕೊಳ್ಳಿ. ಚಿತ್ರ ಅನ್ನೋದು ವಿಚಾರ ನಿಮಗೆ ಶಾರದಾಂಬರ ಪಾಠದಲ್ಲಿ ಗೊತ್ತಿರುತ್ತೆ. ಜ್ಯೇಷ್ಠಾದೇವಿ ಅವಳು ಅನಿಷ್ಟ ಲಕ್ಷ್ಮಿ ತಾನೇ ಹೇಳೋದವಳನ್ನ, ಅವಳು ಬರ್ತಾಳೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಬರೋಕ್ಕೆ ಅವಳಿಗೆ ಇಷ್ಟನೇ ಇರೋದಿಲ್ಲ. ಆದರೆ ಅವಳಿಗೆ ನೈವೇದ್ಯ ಇದು. ಇದನ್ನು ಬಿಟ್ಟರೆ ನಮಗೆ ಅನಿಷ್ಟ ಬರುತ್ತೆ. ಅದಕ್ಕೆ ದಯವಿಟ್ಟು ಎಲೆ ಮೇಲೆ ಏನು ಚೆಲ್ಲಬೇಡಿ, ಚಿತ್ರಾನ್ನ ಮಾತ್ರ ಚೆಲ್ಲಬೇಡಿ. ಮೊದಲೇ ತೆಗೆಸ್ಬಿಡಿಬೇಕಾರೆ ಎಂಜಿನ್ ಮಾಡೋಕ್ಕಿಂತ ಮುಂಚೆ ಅವರು ಚೆನ್ನಾಗಿರಬೇಕು, ಅನ್ನ ಹಾಕಿದವರು ನಾವು ಚೆನ್ನಾಗಿರಬೇಕು. ರುಚಿಕರ ಭೋಜನ ಮುಗಿಸಿ ನಮಗೆ ಊಟದ ವ್ಯವಸ್ಥೆ ಮಾಡಿದ್ದಂತಹ ಪುರೋಹಿತರು ಪೂಜೆ ಮಾಡುವಂತಹ ದೇವಸ್ಥಾನ ಶ್ರೀ ಕನ್ನಿಕಾ ಪರಮೇಶ್ವರ ದೇವಸ್ಥಾನ ಅಲ್ಲೇ ಹತ್ತಿರದಲ್ಲಿತ್ತು. ಅದಕ್ಕೂ ಭೇಟಿ ನೀಡಿ ದೇವರ ದರ್ಶನಕ್ಕೆ ನಾವು ಪಾತ್ರರಾಗಿ ನಮಗೆ ದೇವಿಗೆ ಅರ್ಪಿಸೋಕ್ಕೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುವಂತಹ ಅವಕಾಶ ಒದಗಿಸಿಕೊಟ್ರು. ದ್ವಯಪರಾಜಾಲಾಪರಾಕೃತಸರೋರುಹ ಶಿಂಜಾನಮಣಿಮಂಜೀರ ಮಂಡಿತ ಶ್ರೀಪದಾಂಬುಜ ಮರಾಳಿ ಮಂದಗಮನ ಮಹಾಲಾವಣ್ಯ ಶೇವದಿ ಸರ್ವಾರುಣಗಮನ ಶಿವಕಾವಲ್ಲಭ ಸುಮೇರು ಮಧ್ಯ ಶೃಂಗಸ್ಥ ಶ್ರೀನಗರನಾಯಿಕಿಂದಾಮಣಿ ಗ್ರಹಾಂತಸ್ಥ ಪಂಚಬ್ರಹ್ಮಾಸನ ಸ್ಥಿತ. ಲಲಿತಾ ಸಹಸ್ರನಾಮದ ಪಾರಾಯಣ ಮುಗಿಸಿಕೊಂಡು ನಾವು ಪಾವಗಡದಲ್ಲಿರುವಂತಹ ದಕ್ಷಿಣ ಭಾರತದಲ್ಲೇ ಶನಿದೇವರಿಗೆ ಹೆಸರುವಾಸಿಯಾದಂತಹ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ವಿ. ಈ ದೇವಸ್ಥಾನ ತುಂಬ ಸುಂದರವಾಗಿದೆ. ಇಡೀ ದೇವಸ್ಥಾನದಲ್ಲಿ ಚಿನ್ನದ ಲೇಪನವಿರುವಂತಹ, ಲೋಹದ ತಗಡಿನಿಂದ ಮಾಡಿರುವಂತಹ ಗೋಡೆಗಳು, ಅಂದರೆ ಕಂಬಗಳು ಫುಲ್ ಎಲ್ಲಿ ನೋಡಿದರೂ ನಿಮಗೆ ಚಿನ್ನದ ದೇವಸ್ಥಾನ ಅಂತ ಹೇಳಬೇಕು. ಆ ತರಹದ ಎಲ್ಲೆಲ್ಲಿ ನೋಡಿದರೂ ಚಿನ್ನದ ಒಂದು ಇದೇ ಕಾಣೋದು. ಕಣ್ಣಿಗೆ ಅಷ್ಟು ಚೆನ್ನಾಗಿದೆ. ಶನೀಶ್ವರ ದೇವರು ಅಷ್ಟೇ ತುಂಬ ಸುಂದರವಾಗಿದೆ. ಹಾಗೆ ನಿಮಗೆ ಅದು ಗೋಲ್ಡನ್ ಟೆಂಪಲ್ ಅಂತ ಹೇಳಿದರೆ ತಪ್ಪಾಗಲ್ಲ ಅನಿಸುತ್ತೆ, ಆ ರೀತಿಯಾಗಿದೆ. ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಹಾಗೆ ಇಲ್ಲಿ ಈ ಶನೀಶ್ವರ ದೇವಸ್ಥಾನ ಶನಿ ದೋಷ ಇರೋರಿಗೆ, ಹಾಗೆ ಅಷ್ಟಮ ಶನಿ ಇದೆಲ್ಲ ನಿವಾರಣೆಗಾಗಿ ತುಂಬ ಹೆಸರುವಾಸಿಯಾಗಿದೆ. ದೇಶ ವಿದೇಶಗಳಿಂದ ಭಕ್ತಾದಿಗಳು ಬರ್ತಾರೆ. ಹಾಗೆ ತುಂಬ ಆಕರ್ಷಣೀಯವಾಗಿದೆ. ಎಲ್ಲಿ ನೋಡಿದರೂ ದೇವರ ಕೆತ್ತನೆಗಳು ಮೇಲಿನ ರೂಫಲ್ಲೂ ಹಿಡಿದು ತುಂಬ ಸುಂದರವಾಗಿ ಕೆತ್ತಿದ್ದಾರೆ. ತುಂಬ ಬಣ್ಣಗಳಿಂದ, ವಿಧ ವಿಧವಾದ ಬಣ್ಣಗಳಿಂದ ದೇವತೆಯರ ಒಂದು
ಇದನ್ನು ಮೂರ್ತಿಗಳನ್ನು ಕೆತ್ತಿ ಎಲ್ಲ ಕಡೆ ನೋಡಿದರೂ ನಿಮಗೆ ಅಷ್ಟು ಸುಂದರವಾಗಿ ಕಾಣುತ್ತೆ. ಕಣ್ಣಿಗೆ ಹಬ್ಬ, ಮನಸ್ಸಿಗೆ ನೆಮ್ಮದಿ ಹಾಗೆ ಸಮಾಧಾನ ನೀಡುವಂತಹ ಜಾಗ ಅಂದರೆ ಖಂಡಿತ ತಪ್ಪಲ್ಲ. ನಾವು ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ನಾವೆಲ್ಲರೂ ಅಲ್ಲಿಂದ ಹೊರಟು ಬೆಂಗಳೂರು ಕಡೆ ಬಂದ್ವಿ. ಬೆಂಗಳೂರು ಕಡೆ ಹೊರಟ್ವಿ. ಬಸ್ಸಲ್ಲಿ ಅದೆಷ್ಟು ಖುಷಿ ಪಟ್ಟಿದ್ದೀವಿ ಅಂದರೆ ನಿಮಗೆ ಅದು ಹೇಳೋಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ನಮ್ಮ ಮಹಿಳಾ ಮಂಡಳಿಯ ಮುಖ್ಯಸ್ಥೆ ಪ್ರಭಾಮಣಿ ಮೇಡಮ್ ಅವರು ಅದೆಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ನಿಯೋಜಿಸಿದರು ಅಂದರೆ ಈ ವಯಸ್ಸಿನಲ್ಲೂ ಅವರ ಉತ್ಸಾಹವನ್ನು ನೋಡಿದ್ರೆ ನಾವೇ ನಾಚಬೇಕು, ಆ ಥರ ಇದೆ. ತುಂಬ ಒಳ್ಳೆಯ ಮನಸ್ಸಿರುವಂತಹ, ಎಲ್ಲರನ್ನೂ ಸಮಾನವಾಗಿ ನೋಡುವಂತಹ, ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿರುವಂತಹ ಅವರಿಗೆ ಧನ್ಯವಾದ ಹೇಳಲೇಬೇಕು ನಾವು. ಬೆಳಕದೋರಿ ನಡೆಸುವ ಯೋಗಿ ಬರ್ಯನೇ, ದಾರಿ ಕಾಣದಾಗಿದೆ ರಾಘವೇಂದ್ರನೇ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ. ನೋಡಿ ಬಂದಾಗ ಒಮ್ಮೆಯ ಮ್ಯಾಲೆ ಬೆಂಗಿನ ಬನದಾಲ, ಬೆಂಗಿನ ಬನದಾಲ, ಬೆಂಗಿನ ಬನದಾಲ. ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ಹೀಗೆ ಆಟಗಳನ್ನು ಆಡ್ತಾ ಹಾಡುಗಳನ್ನು ಹೇಳ್ತಾ ಬೆಂಗಳೂರು ತಲುಪಿದ್ದೇ ಗೊತ್ತಾಗಲಿಲ್ಲ. ನಮ್ಮ ಅಹಲ್ಯ ಮಾತೃಮಂಡಳಿಯ ಎಲ್ಲ ಸದಸ್ಯರಿಗೂ ಹಾಗೂ ಪ್ರಭಾಮಣಿ ಮೇಡಮ್ಗೂ ಎಲ್ರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಂದೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸುವಂತಾಗಲಿ ಅಂತ ಪ್ರಾರ್ಥಿಸ್ತಿದ್ದೀನಿ. ಚಿನ್ನಿ ಎಲ್ಲಿದೆ? ನಾನು ಅಮ್ಮ ಎಲ್ಲೋ ಬಂದ್ಲು? ಬಾಯಿಲಿ ಅಮ್ಮ ಎಲ್ಲೋ ಬಂದ್ಲು? ಬಾಯಿಲಿ ಮತ್ತೆ ಏನ್ ಮಾಡಿದೆ ನಿನ್ ಮನೇಲಿ? ಹೌದಾ? ಜಾಣಾಗಿದ್ನಾ? ಜಾಣಾಗಿದ್ದ? ವೆರಿ ಗುಡ್ ಕಂದ. ಆತ್ಮೀಯರೇ, ಬೆಳಗ್ಗೆ ಹೊರಟು ಈಗ ಗಂಟೆ 8:30 ಮನೆ ತಲುಪಿದ್ವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ಕಾರ್ಯಕ್ರಮ. ನಾವು ನಮ್ಮ ಮಾತೃಮಂಡಳಿಯಿಂದ ನಾವೆಲ್ಲರೂ ಸೇರಿ ಪಾವಗಡ ಹೋಗಿದ್ವಿ. ಅಲ್ಲಿ ದೇವಸ್ಥಾನಗಳನ್ನು ದರ್ಶನ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಮನೆಗೆ ಬಂದ್ವಿ. ಒಂದು ಫುಲ್ ಬಸ್ ಜನ ಹೋಗಿರೋ ಕಾರಣ ತುಂಬ ಖುಷಿಪಟ್ವಿ. ಈ ಥರದ ಒಂದು ಪ್ರಯಾಣ ಅಥವಾ ಪ್ರವಾಸ ಅಥವಾ ದೇವರ ದರ್ಶನ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ಸಮಾಧಾನ ಕೊಡುತ್ತೆ. ತುಂಬ ಖುಷಿಪಟ್ವಿ. ಅದೆಲ್ಲದರ ವಿವರಗಳನ್ನು ನಿಮಗೆ ದೇವಸ್ಥಾನಗಳ ಬಗ್ಗೆ ಎಲ್ಲ ನಾನು ತೋರಿಸಿದ್ದೀನಿ. ನೀವು ನೋಡಿ. ಹೀಗೆ ನೀವು ಮಧ್ಯೆ ಮಧ್ಯೆ ಒಂದು ವಿರಾಮ ತಗೊಳ್ಳೋ ಥರ ಬ್ರೇಕ್ ಬೇಕಲ್ವ ನಮಗೆ, ಆ ಥರ ಹೋಗಿ ಬಂದರೆ ನಿಜವಾಗ್ಲೂ ಖುಷಿಯಾಗತ್ತೆ. ನಾವಿನ್ನೂ ನೋಡಿರಲಿಲ್ಲ, ಫಸ್ಟ್ ಟೈಮ್ ನೋಡಿರೋದು ನಾನು. ತುಂಬ ಚೆನ್ನಾಗಿತ್ತು. ಸಮಯ ಇದ್ದಾಗ ನೀವು ಭೇಟಿ ಕೊಡಿ, ದೇವರ ದರ್ಶನದ ಒಂದು ಪುಣ್ಯವನ್ನು ನೀವು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.